ಗುರುಗಳೇ ಹೇಳಿ, ಯಾವುದೇ ಪುಸ್ತಕದಲ್ಲಿ ಓದಲಿ, ಏನೇ ವಿಷಯ ಇರಲಿ, ನೀವು ಅದನ್ನು ಅನುಮಾನ ಪಡಬಹುದು, ಸಂಶಯನೂ ಪಡ್ಬೋದು. ಅನುಮಾನ ಪಟ್ಟರೆ ಅದು ಕಾಯಿಲೆ, ಅದು ರೋಗ. ಎಲ್ಲದರಲ್ಲೂ ಅನುಮಾನ ಪಡ್ತೀರ, ಅದಲ್ಲ ಸಂಶಯ. ಕೃಷ್ಣ ಹೇಳಿರೋದು, ನೀನು ಏನಾದರೂ ಕೇಳಿದಾಗ ಅದರಲ್ಲಿ ಒಂದು ಸಂಶಯ ಬರಬೇಕು. ಡೌಟ್, ನಾಟ್ ಸಸ್ಪಿಷನ್. ಡೌಟ್ ಈಸ್ ಹೆಲ್ದಿ, ನಾಟ್ ದಿ ಸಸ್ಪಿಷನ್. ಆ ಹೆಲ್ದಿ ಡೌಟಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ, ತಿಳ್ಕೊಳಕ್ಕೆ ಹೋಗ್ತೀವಿ, ಸ್ಕ್ರೂಟಿನೈಸ್ ಮಾಡ್ತೀವಿ, ಎನ್ಕ್ವೈರ್ ಮಾಡ್ತೀವಿ. ಆವಾಗ ನಮಗೆ ನಿಜ ಗೊತ್ತಾಗುತ್ತೆ. ಅದು ಡೌಟ್ ಬರಬೇಕಾಗಿರೋದು ಹೆಲ್ದಿ ಡೌಟ್ ಬರಬೇಕು. ಆವಾಗ ನೀವು ಎದ್ದು ನಿಂತ್ಕೊಂಡು ಗುರುಗಳ ಹತ್ರ ಕೇಳ್ತೀರಾ, ನನಗೆ ಈ ಥರ ಡೌಟ್ ಇದೆ, ಅದರಿಂದ ಇದನ್ನು ಕ್ಲಿಯರ್ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಹೇಳಿ ಅಂತ. ಸುಮ್ಮನೆ ಬ್ಲೈಂಡಾಗಿ ನಂಬಾರ್ದು. ಇದನ್ನು ಲರ್ನಿಂಗ್ ಅಂತಾರೆ. ಲರ್ನಿಂಗ್ನಲ್ಲಿ, ಇಂಟ್ರೋಸ್ಪೆಕ್ಷನ್ನಲ್ಲಿ ಇದು ಬಹಳ ಮುಖ್ಯ. ಇದು ಡೌಟ್ ಪಡಬಾರ್ದು. ಡೌಟ್ ಪಟ್ಬಿಟ್ರೆ ನಾವು ಯಾವ ಥರ ಪಡಬೇಕು, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ.